ಗೈಸ್ ಫೈನಲಿ ಕಷ್ಟಪಟ್ಟು ಒಂದು ಲೋಟಸ್ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಜೀವ ಹೆಂಗ್ ನಡುಕ್ತಾ ಇತ್ತು ಗೊತ್ತಾ. ನಮ್ಮಣ್ಣ ಏನಾದ್ರು ಅಲ್ಲಿ ಕೆಸರಲ್ಲಿ ಮುಳುಗೋಗ್ಬಿಟ್ರೆ ಇನ್ನೊಬ್ಬ ಇಂಥ ಚಿನ್ನದಂತ ಅಣ್ಣನ ಎಲ್ಲಿಂದ ತರಲಿ ಅಂತ. ಸ್ವಲ್ಪ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಮುಂದೆ ಬಂದ್ರೆ ಇದೊಂದು ಪ್ಲೇಸ್ ಸಕ್ಕದಾಗೈತೆ. ಪ್ರಾಣಿ ಅಲ್ಲ ಗುರು, ನಿನ್ ಗಾಡಿ ಮೇಲೆ ಸೆಂಟಿಮೆಂಟ್ ನಿಂಗೆ ನನ್ನ ಮೇಲಿಲ್ಲ. ಅದೇ ನಿಂದು ಇನ್ನೊಂದು ಮುಖ ತೋರಿಸ್ತೀನಿ ಅಂತ ತೋರಿಸಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಚ್ಚು 17 ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ವಿಷಯ ಏನು ಅಂದರೆ ಗೈಸ್, ನನ್ನ ತಂಗಿನ ನಾನು ಮಾತಾಡಿಸಿಲ್ಲ. ಅಂದರೆ ಹೆಚ್ಚು ಕಮ್ಮಿ ಆಲ್ರೆಡಿ ಒಂದು 3 ದಿನ ಆಯಿತು ಮಾತಾಡಿಸಿಲ್ಲ. ಆದರೆ ಅವಳು ನನಗೆ ಫೋನ್ ಮಾಡಿಬಿಟ್ಟು ಇವತ್ತು ಟೆಂಪಲ್ಗೆ ಕರ್ಕೊಂಡೋಗು, ಕೆಲ್ಸಕ್ಕೆ ರಜೆ ಹಾಕಿದ್ದೀನಿ, ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡು ಹಿಂಸೆ ಮಾಡಿದ್ದು. ಅದಕ್ಕೋಸ್ಕರನೇ ಟೆಂಪಲ್ಗೆ ಹೋಗೋಕ್ಕೆ ಒಪ್ಕೊಂಡಿದ್ದೀನಿ. ಅಂದರೆ ಏನಿಲ್ಲ, ಸಣ್ಣ ಪುಟ್ಟ ವಿಷಯಕ್ಕಷ್ಟೇ ಮಾತುಬಿಟ್ಟಿರೋದು. ಸೊ ಇವಾಗ ಅವಳನ್ನ ನಾನು ಕೇರ್ನಗರಕ್ಕೆ ಬರೋಕ್ಕೆ ಹೇಳಿದ್ದೀನಿ. ಅಂದರೆ ನಾನೇ ಸ್ವಲ್ಪ ರೆಡಿಯಾಗಿರಲಿಲ್ಲ, ಬೆಳಿಗ್ಗೆ ಎದ್ದಿದ್ದೆ ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ಅವಳ ಬೇಗ ಎದ್ದು ರೆಡಿಯಾಗಿದ್ದಲ್ಲ, ಅದಕ್ಕೆ ಬಸ್ ಹತ್ಕೊಂಡು ಹೇಗೋ ಕೇರ್ನಗರಕ್ಕೆ ಬಂದ್ಬಿಡು, ಫ್ರೀ ಬಸ್ ಇದೆಯಲ್ಲ ಅಂದ್ಕೊಂಡು ಅಂದಿದ್ದೆ. ಸೊ ಇವಾಗ ಆಲ್ರೆಡಿ ಕೇರ್ನಗರಕ್ಕೂ ಕೂಡ ಬಂದು ವೆಯ್ಟ್ ಮಾಡ್ತಿದ್ದಾಳೆ. ನಾನು ಹೋಗ್ತಿರೋದೇ ಲೇಟು. ಸೊ ನಾನು ಅವಳನ್ನ ಮಾತಾಡಿಸ್ತೀನಿ, ಆದರೆ ಟೆಂಪಲ್ಗೆ ಹೋಗೋವರೆಗೂ ಮಾತಾಡ್ಸಲ್ಲ. ನೋಡೋದ 3 ದಿನ ಆಗಿತ್ತು ಅವಳನ್ನ ಮಾತಾಡಿಸಿ. ಇವಾಗ ಅವ್ಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಸೊ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ. ಕ್ರೇಜಿಯಾಗಿರುತ್ತೆ ಈ ವ್ಲಾಗು. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ, ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಬನ್ನಿ ಗೈಸ್, ಇವಾಗ ನಾನು ಹೋಗ್ತಾ ಇದ್ದೀನಿ. ಅವಳು ಆಲ್ರೆಡಿ ಕೇರ್ನಗರದಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಸೊ ಬನ್ನಿ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸೊ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಮುಂದೆ ನೋಡಿ. ಸೊ ಸಕ್ಕತ್ತಾಗಿರುತ್ತೆ ಮತ್ತು ವ್ಲಾಗು ಚೆನ್ನಾಗಿರುತ್ತೆ ಅಂತ ನಾನು ಐ ಹೋಪ್ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಹೋಗೋಣ. ಗೈಸ್, ಕೇರ್ನಗರ ಬಸ್ ಸ್ಟ್ಯಾಂಡಿಗೆ ಬಂದೆ. ಇವಾಗ ತಾನೇ ಫೋನ್ ಮಾಡಿದೆ. ಅಲ್ಲೇ ಬಿಳಿಕೆರೆಗೆ ಬರ್ಬೋದಿತ್ತು ತಾನೇ ಅನ್ಕೊಂಡು ಬೇರೆ ಬೈತಾವಳೆ. ಸೊ ಇಲ್ಲೆಲ್ಲಪ್ಪ ಕೊಟ್ಟಿದ್ದಾನೆ. ಗೈಸ್, ಮೈಕ್ ಹಾಕೊಂಡಿರೋದ್ರಿಂದ ವೀಡಿಯೋ ಮಾಡ್ತಿರೋದು ಗೊತ್ತಾಗ್ಬೋದು. ಸೊ ಗೊತ್ತಾರೋ ಪರವಾಗಿಲ್ಲ. ನಗಾಡ್ಬಾರ್ದು ಅನ್ಕೊತಾಯಿದ್ದೀನಿ, ಅದೇ ನಗ ಬರ್ತೈತೆ. ಏನೋ ಹತ್ತಿ ಗಾಡಿನ ಇಲ್ಲ ಅನ್ನಂತ ಜಾಬಿಲ್ಲ ಹಾಕ್ಬೇಡಿ ಅಂತ ಹೇಳಿದ್ದು. ಯಾಕೆ ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾನು ತಗೊಂಡಿರೋದು. ಹೌದು, ನಾನೇ ತಗೊಂಡಿರೋದು. ನೋಡು, ಅದೇ ನಿಂದು ಇನ್ನೊಂದು ಮುಖ ತೋರಿಸ್ತೀನಿ ಅಂತ ತೋರಿಸು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಇರೋ ಮುಖನೇ ನೋಡೋಕೈತಾರೆ. ಹತ್ತಿ ಬೇಗ ಹೋಗು. ಬಸ್ಸು ಮೈಸೂರು ಕಡೆ, ಆ ಕಡೆ ಹೋಗಿ. ಮತ್ತೆ ಹೋಗಿ ನಿಧಾನಕ್ಕತ್ತಿ. ನೋಡ್ಪ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಕೇರ್ನಗರ ಬಿಟ್ಟು ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿದ್ದೆ ಲೇಟ್ ಆಯಿತು. ನಾನು ಆಲ್ರೆಡಿ 4 ಗಂಟೆಗೆ ರೆಡಿ ಆಗಿದ್ದೆ. ಇವಾಗ 8 ಕಾಲು ನನ್ನಿಂದ ಅಲ್ಲ, ಇದು ನಮ್ಮ ಅಣ್ಣನಿಂದ ಲೇಟ್ ಆಗಿರೋದು. ಸಾರಿ. ಕೇರ್ನಗರಕ್ಕೆ 8 ಕಾಲಕ್ಕೆ ಬಂದಿರೋದು. ಸೊ ನಾನು ಎಷ್ಟು ಗಂಟೆಗೆ 7 ಗಂಟೆಗೆ ಇತ್ತು ರೆಡಿಯಾಗಿ. ಬೇಗ ಬನ್ನಿ, ಇನ್ನ ಬೇಗ ಆದ್ರೆ ಬೇಗ ಬನ್ನಿ ಅಂತ ಹೇಳಿದೆ. ನಾನು ಬೇಗನೆ ಬಂದಿದ್ದೀನಿ, ನಮ್ಮ ಅಣ್ಣನೇ ಬಂದು ನನ್ನ ಪಿಕ್ ಮಾಡೋದು ಲೇಟ್ ಆಗಿದ್ದು. 8 ಗಂಟೆ 8 ಕಾಲಿಗೆ ನಾನು ಹೇಳಿದ್ದೀನಿ ನೈಟೇ ನಮ್ಮ ಅಣ್ಣಗೆ, ನಾನು ಇಲ್ಲಿಂದ 7 ಗಂಟೆ ಹೊರಡ್ತೀನಿ. ನಾನು ಮಲ್ಕೊಳ್ಳೋದು 9 ಗಂಟೆಗೆ. ಇವ್ರು 11 ಗಂಟೆಗೆ ಹೇಳೋರೆ, ನಾನೆಲ್ಲಿ ನೆನ್ಪಿಟ್ಕೊಳ್ಳಿ. ಬೇಗ ಎದ್ದು ಬರ್ಬೇಕು. ಅದೊಂದು ಕಾಮನ್ ಸೆನ್ಸು. ಒಂದು ಟೆಂಪಲ್ಗೆ ಹೋಗ್ತಾ ಇದೀವಿ ಅಂದ್ರೆ ಅರ್ಲಿ ಮಾರ್ನಿಂಗು ಬೇಗ ಎದ್ದು ಟೆಂಪಲ್ ಹತ್ರ ಇರ್ಬೇಕಿತ್ತು. 6 ಗಂಟೆಗೆ ಎದ್ದೇಳಿರೋದು. ಕಡವ ಬಿತ್ಕೊಂಡು 6 ಗಂಟೆಗೆ ಎದ್ದೇಳೋರಾಗೈತೆ. ಹೆಣ್ಮಕ್ಳು ಅಂದ್ರೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿ ಮನೆ ಗುಡ್ಸಿ ತಾಡ್ಸಿ ರಂಗೋಲಿ ಇಟ್ಟಿ, ಅದು ಹೆಣ್ಮಕ್ಳು ಲಕ್ಷಣ. ಮದ್ವೆ ಆದ್ಮೇಲೆ ನನ್ ಕೇಮೆ ಎಲ್ಲ ಅದಲ್ಲ, ಈ ಕೆಲಸ ಬಿಟ್ಬಿಡ್ತೀನಿ. ನನ್ ಗಂಡನ ಮೇಲೆ ಮಾಡ್ತೀನಿ. ಮದ್ವೆ ಆದ್ಮೇಲೆ ಎಲ್ಲ ಇವಾಗಿಂದನೂ ಅದನ್ನ ರೂಢಿ ಮಾಡ್ಕೋಬೇಕು. ಅಲ್ಲ ಕಣಪ್ಪ, ನಾನು ಅಷ್ಟೊಂದು ಗಂಟೆ ಕೆಲಸ ಮಾಡಿ ಕರೆಕ್ಟ್ ನಿದ್ರೆ ಮಾಡ್ಲಿಲ್ಲ ಅಂದ್ರೆ
ತನಕ ನೈಟ್ 9 ಗಂಟೆ ತನಕ ನಾನು ಲಾಗಿನ್ ಆಗಿದ್ದು. ಅಷ್ಟೊಂದ್ ತನಕ ಕೆಲಸ ಮಾಡು ಅಂದರು. ಇವತ್ತು ರಜಾ ಹಾಕಿದಿರಲ್ಲ, ಅದಕ್ಕೆ ಕ್ಯೂ ಎಲ್ಲ ಕ್ಲಿಯರ್ ಮಾಡಿ ಅಂದ್ರು, ಅದಕ್ಕೆ ಮಾಡಿದೆ. ಯಾವ್ದು ಗಾಯ್ಸ್ ಇದು ನಮ್ಮ ಹೊಲ್ದ ಕಳೆ ಕಿತ್ತಿರೇನೋ ಅದಕ್ಕಿಂತ ಜಾಸ್ತಿ ಸಂಬಳ ಕೊಟ್ಟಿರ್ಬೇಕು. ನಿಜ ನೆಮ್ಮದಿ. ಇನ್ನೊಂದು ಸೀರಿಯಲ್ ಮಾಡ್ತೀನಿ, ಈ ಕೆಲಸ ಅಡ್ಜಸ್ಟ್ ಆಗಲಿ ಹೋಗ್ಬಿಡ್ತೀನಿ ಗದ್ದೆ ಬಗ್ಗೆ. ಆಯ್ತು ಬಿಡು. ಆಗುತ್ತೆ ಏನ್ ಎಲ್ಲರೂ ಉಟ್ಟ ತಕ್ಷಣ ಬೆಳಗ್ಬಿಡ್ತಾರ? ತಕ್ಷಣ ಬೆಳೆದ್ಬಿಡಲ್ಲ. ನೀನು ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗ್ ಮಾಡಿ ಸಡನ್ಲಿ ಈ ತರ ಕೈ ಬಿಟ್ಬಿಟ್ರೆ ಸಡನ್ಲಿ ಕೈ ಬಿಟ್ಬಿಟ್ರೆ ಸುಮ್ನೆ ಬಿಟ್ನಾ? ಎವಿಗ ನಾನು ನಮ್ ಕೆಲ್ಸ ಮಾಡೋದೇ ಬರೋದ್ ಕೆಲ್ಸ. ಎವಿ ಕೆಲ್ಸ ಇರ್ತದೆ ಹೆಂಗಪ್ಪ, ಬೆಳಿಗ್ಗೆ ಎದ್ದು ಹೊರಡ್ತಪ್ಪ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಂಜೆ ಗಂಟೆ ಕೆಲ್ಸ ಇರ್ತದೆ. ಆರಾಮಲ್ಲಿ ಒಂದೊಂದ್ ವೀಕ್ ಕೆಲ್ಸ ಇರ್ತದೆ. ಅವಾಗ ಏನ್ ಮಾಡೋದು? ಒಂದು ಕೆಲ್ಸನ ಅಥವಾ ಒಂದು ಕಾರ್ಯನ ನಾವು ನಮ್ ಕೆರಿಯರ್ ಅಥವಾ ನಾನು ಇದನ್ನ ಮಾಡ್ಲೇಬೇಕು ಅಂತ ಇಟ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟೇ ಅಡೆತಡೆ ಬಂದ್ರು ನಾವು ಅದನ್ನ ಮಾಡ್ಲೇಬೇಕು. ತಿಂತೀರಾ? ಎಲ್ಲ ಕಚ್ಚಿಗೆ ಹೋಗೋದೇ ಚೆನ್ನಾಗಿದೆ. ಆಲ್ರೆಡಿ ಅದು ಕಬ್ಬು ರಸ ಆಗ್ಬಿಟ್ಟೈತೆ. ಏನಿಲ್ಲ, ಟಾರ್ ನಾಳೆಗೆ ಹಾಕ್ಬಿಟ್ಟು ಎಕ್ಕಬೇಕಷ್ಟೇ. ಬನ್ನಿ ಹೋಗಿ ಅಂತವ್ರೆ. ಮನೆಗೆ ಹೋಗಿದ್ದು ಒಂದು ದಿವಸ ಇದ್ದಿದ್ದು ಹಿಂಗೆ ಅಲ್ಲಿ ಮಾಡಿಬಿಡಿ. ಇಲ್ಲಿ ಇಡ್ಲಿ ನಾನು ತರಕಾರಿ ಗೊಜ್ಜು ಮಾಡೀನಿ. ಬಂದಿರೋದು ಎಷ್ಟ್ ಗಂಟೆಗೆ ಗೈಸ್? ಬಂದಿರೋದು 8:30ಗೆ. ನನ್ ತಪ್ಪಲ್ಲ ಬೊಬ್ಬಿ ತಿಂಡಿ ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ಬಿಟ್ಟು ತಿಂಡಿ ಮಾಡೋದಂತೆ. ನಾನು ತಡೆಯಕ್ಕಾಗಲ್ಲ, ಹೊಟ್ಟೆ ಕೂಡ. ಏನ್ ಮಾಡಿದ್ರಿ ಸ್ಪೆಷಲು? ಇಡ್ಲಿಗೇನು? ಇಡ್ಲಿ ಗೊತ್ತು. ಇಡ್ಲಿ ಜೊತೆ ತರಕಾರಿ ಗೊತ್ತು. ಇಲ್ಲೇ ಚಿಕನ್ ತಿಂತೀನಿ ಹೋಗು. ಯಾರ ಪರ ಮಾಡ್ತಾರೆ, ಇಲ್ಲೇ ಹೊಂಟೋಗೈತೆ. ಐಸ್ ಚಂದಗೋನಹಳ್ಳಿ ಅಮ್ಮನವರ ದೇವಸ್ಥಾನಕ್ಕೆ ಬಂದು ಹೋಗ್ಲಿ ಪಾಪಚ್ಚಿ ಅಂತ ಮಾತಾಡಿಸವನೆ. ಇಲ್ಲಾಂದ್ರೆ ಮಾತಾಡಿಸ್ತಿರ್ಲಿಲ್ಲ. ಹಾಂ ಇಲ್ಲ ನಡಿಯಪ್ಪ. ಐಸ್ ಪೂಜೆ ಸಾಮಾನು ತಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಬಂದಿರೋದು ಚಂದದ ಅಮ್ಮನ ದೇವಸ್ಥಾನ ಅಂತ. ಮುಗಿಸ್ಕೊಂಡು ಬಾಳೆಹಣ್ಣು ಎತ್ಕೋಬೇಕು ತಾನೆ. ಆ ಗಂಧದ ಕಡ್ಡಿನ ಸಿಕ್ಸಿರೋದು ಒಂದೆರಡು ಬಾಳೆಹಣ್ಣು ಮುಡುಬಿಟ್ಟು ಒಂದೆರಡು ಬಾಳೆಹಣ್ಣು ತಗೊಬರ್ಬೇಕು ತಾನೆ. ಇಷ್ಟುದ್ದ ಬೆಳೆದವಳೆ ಗಡ್ವ ಬೆಳ್ದಂಗೆ. ಇನ್ನು ನೆಟ್ಟು ಪೂಜೆ ಮಾಡೋದಂಗೆ ಅಂತ ಗೊತ್ತಿಲ್ಲ ಗೈಸ್. ಪೂಜೆ ಎಲ್ಲ ಮುಗಿಸ್ಕೊಂಡಾಯ್ತು ಗೈಸ್. ನಾವು ಬಂದಿರೋದು ಚಂದಗೋನಹಳ್ಳಿ ಅಮ್ಮನವರ ದೇವಸ್ಥಾನ. ನಾವೆಲ್ಲ ನಮ್ಮ ಕಡೆ ಎಲ್ಲ ಏನಂತ ಕರಿತೀವಿ ಅಂದರೆ ಚಂದಗಳಮ್ಮನ ದೇವಸ್ಥಾನ ಅಂತ ಕರಿತೀವಿ. ಸೊ ಇದಿರೋದು ಕೇರ್ಪೇಟೆ ತಾಲೂಕು, ಅಕ್ಕಿ ಹೆಬ್ಬಳ್ಳಿಂದ ಹತ್ರ ಆಗುತ್ತೆ. ಸೊ ಇಲ್ಲಿಗೆ ಬಂದಿದ್ದು ಇವತ್ತು ಹುಣ್ಣಿಮೆ ಅಂತ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲ ಗುರು, ನಿನ್ ಗಾಡಿ ಮೇಲೆ ಸೆಂಟಿಮೆಂಟ್ ನಿಂಗೆ ನನ್ನ ಮೇಲೆ ಇಲ್ಲ. ಅವತ್ತು ಗಾಡಿ ಮೇಲೆ ನೀನು ಕೊಡ್ಸಿರೋ ಸೆಂಟಿಮೆಂಟು ಅದು ಇರು. ನಾನೇ ಇಲ್ಲ ಅಂದ್ಮೇಲೆ ಗಾಡಿ ಏನಕ್ಕೆ? ನನ್ಗೆ ಅವತ್ತು ಆಟೋದಲ್ಲಿ ಮುರಿದೋಯ್ತಾ? ಮುರಿದೋಯ್ತಾ? ಗಾಡಿಗೇನು ಹೋಗ್ಬಾರ್ದು. ನಿನ್ಗೇನಾದ್ರೂ ಆಗ್ಲಿ ಗಾಡಿಗೇನಾದ್ರು ಆಗ್ಬಾರ್ದು. ಆ ರೇಂಜ್ ನೋಡ್ಕೊಂಡಿದ್ದೀನಿ ನನ್ನ ಗಾಡಿನ. ತೋರ್ಸಿಲ್ಲ ಹೊಸಿ ಗಾಡಿ ತೋರ್ಸು. ಆರಾಕು ಹೋಗ್ಲಿ. ತೋರ್ಸು ಗಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನೋಡು ಇಲ್ಲಿ ಝೂಮ್ ಹಾಕು ಬಾಯಿಲಿ, ಇಲ್ಲೆಲ್ಲ ಗೊತ್ತೈತೆ. ಆರಾಕ್ ಮದೇವಿ ಗೈಸ್. ನಾನು ಅಂದರೆ ಡಿಸೈಡ್ ಆಗಿದ್ದು ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಅಂದ್ಕೊಂಡು ನೈಟು. ಅದಕ್ಕೋಸ್ಕರನೇ ಗಾಡಿ ತೊಳೆಯೋಕ್ಕಾಗಿರಲಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಬಂದ್ಬಿಟ್ಟೆ. ಆದರೂ ಕೂಡ ಹಾರ ಹಾಕ್ತಾಯಿದ್ದೀವಿ. ಹಾಕು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಹಾಕು ಹೆಂಗೋ ಒಂದು ಹಾಕು. ಮುಂದಕ್ಕೆ ಹಾಕು, ಮೇಕ್ ಹಾಕು. ಇಲ್ಲಿಗೆ ಹಾಕಿ. ಯಾವುದೇ ಎಣ್ಣೆ ಹೆಸರು ನೋಡಿ. ಇಲ್ಲಿ ಯಾರಿದು? ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಊಟ ಮಾಡಿಲ್ಲ ಅನ್ಸುತ್ತೆ, ಎನರ್ಜಿನೇ ಇಲ್ಲ ಅನ್ಸುತ್ತೆ. ಬಾಳೆಹಣ್ಣು ತಂದಿರೋ ಕೊಡ್ಬೋದೈತಲ್ವಾ? ಬಾಳೆನ
ಬಾಳೆಹಣ್ಣು ತಿನ್ನಲ್ವ ನಾಯಿ? ಅದು ಕಪಿಯ ನಾಯಿಕ ಮುದವಿ. ಗೈಸ್ ಇವಾಗ ಜಸ್ಟ್ ಇಲ್ಲಿ ಚಂದ್ಗಳಮ್ಮನ ದೇವಸ್ಥಾನದ ಪಕ್ಕದಲ್ಲೇ ಐತೆ. ಬರೋರು ಬೇಕಾದ್ರೆ ಈ ಜಾಗನ ಮಿಸ್ ಮಾಡ್ಕೊಳ್ಳೇಬೇಡಿ. ಎಷ್ಟು ಸಕ್ಕತ್ತಾಗೈತೆ ಅಂತ ಒಂದು ಪ್ಲೇಸ್ನ ನಿಮಗೆ ತೋರಿಸ್ತೀನಿ, ಹಂಗೆ ನೋಡಿ. ನೋಡಿ ಗೈಸ್ ಸಕ್ಕತ್ತಾಗೈತೆ ಮಾತ್ರ ಪ್ಲೇಸ್. ಚೆನ್ನಾಗೈತೆ ಅಲ್ವಾ? ಇದು ಗೈಸ್ ಇದು ಹೇಮಾವತಿ ನದಿ, ನಮ್ಮ ಕಾವೇರಿ ನದಿಯ ಉಪನದಿ ಇದು. ಸೊ ಇಲ್ಲೇ ಪಕ್ಕದಲ್ಲಿ ಹೇಮಗಿರಿ ಬೆಟ್ಟ ಅಲ್ಲಿ ಕಾಣಿಸ್ತೈತೆ. ಅಲ್ಲಿ ಆ ಜಾತ್ರೆಗೂ ಕೂಡ ಬಂದಿದಾಗ ಅಷ್ಟೊಂದೇ ನೀರಿರ್ಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ನೀರ್ ಐತೆ. ಅಂದ್ರೆ ಸಿಕ್ಕಾಪಟ್ಟೆ ಅಂತ ಚೆನ್ನಾಗಿದೆ, ಹೇಳಕ್ಕಾಗಲ್ಲ. ಅಲ್ಲಿ ಮುಂದೆ ಚೆನ್ನಾಗಿದೆ ಇನ್ನ. ನೋಡಿ ಹಂಗೆ ಎಷ್ಟು ಚೆನ್ನಾಗೈತೆ ಪ್ಲೇಸು. ಸೊ ಯಾರು ಕೂಡ ಅಷ್ಟೊಂದು ಇದನ್ನ ಯಾರು ಕೂಡ ರೆಕಗ್ನೈಸ್ ಮಾಡಿಲ್ಲ. ಚಂದ್ರಲಮ್ಮನ ದೇವಸ್ಥಾನಕ್ಕೆ ಬರ್ತಾರೆ, ಸೊ ಆ ಕಡೆ ಕೇರ್ನಗರ ರೂಟಿಂದ ಬರೋರು ಹಂಗೆ ಹೊಟ್ಟೋಗ್ಬಿಡ್ತಾರೆ. ಸ್ವಲ್ಪ ಜಸ್ಟ್ ಒಂದ 2 ಕಿಲೋಮೀಟರ್ಸ್ ಮುಂದೆ ಬಂದ್ರೆ ಇದೊಂದು ಪ್ಲೇಸ್ ಸಕ್ಕತ್ತಾಗೈತೆ. ಬಂದು ಯಾರೆಲ್ಲ ಚಂದ್ರಲಮ್ಮನ ದೇವಸ್ಥಾನಕ್ಕೆ ಬಂದಿರ್ತೀರಾ ಅವ್ರೆಲ್ಲ ಬಂದು ನೋಡ್ಕೊಂಡು ಹೋಗಿ. ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ ಗೈಸ್. ನನ್ಗೆ ಈಜ್ ಬರೋದಿಲ್ಲ ನಿನ್ನ ಕಾಪಾಡಕ್ಕೆ, ನನ್ಗೆ ಈಜ್ ಬರೋದಿಲ್ಲ ನಿನ್ನ ಕಾಪಾಡೋಕೆ. ಇವನಿಗೆ ನಾನು ವರ್ಷ ಗೈಸ್ ಸ್ವೀಟು ರಾಖಿ ಎಲ್ಲ ತಂದು ರಾಖಿ ಕಟ್ಟೋದು ನನ್ನ ಕಾಪಾಡ್ಲಿ ಅಂತ. ಚೆನ್ನಾಗೈತೆ ಗೈಸ್, ಇಲ್ಲಿ ಆರಾಮಾಗಿ ಕುತ್ಕೊಂಡು ಪ್ಲೇಸ್ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗೈತೆ. ನನ್ಗೆ ಈಜ್ ಬರೀಕಿಲ್ಲ, ಭಯ ಆಯ್ತದೆ. ನನಗೂ ನಮ್ಮ ಅಣ್ಣನಿಗೂ ನೀರು ಅಂದ್ರೆ ಒಬ್ಬರಿಗಿಂತ ಒಬ್ರು ಹೆಚ್ಚು, ಇಬ್ಬರಿಗೂ ಭಯ ಜಾಸ್ತಿ. ನನಗೆ ಭಯ ಏನಿಲ್ಲ, ಅದೇ ನನಗಂತೂ ಜಸ್ಟ್ ತುಂಬಾ ಭಯ, ಈಜ್ ಬರಲ್ಲ ಅಷ್ಟೇ. ನನಗೆ ಹೆವಿ ಭಯ. ಇಲ್ಲಿಂದ ಅಲ್ಲಿ ಗಂಟ ನೀರ್ ನೋಡ್ಬಿಟ್ರೇನೆ ನನ್ಗೆ ಮೀಟರ್ ಆಫ್ ಆಗ್ಬಿಟ್ಟಿರುತ್ತೆ. ನೋಡು ಮನುಷ್ಯ ಎಲ್ಲ ಸರಿಯಾಗಿರ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ನೀರು, ಆ ತರ ಪ್ರಶಾಂತವಾಗಿ ಇರ್ತಾನೆ. ಅದೇ ಇಲ್ಲಿ ಕೆಳಗಡೆ ನೀರು ಡೌನ್ ಹರಿತಾಗಲ್ಲ, ಆ ತರ ಒಂಚೂರು ಡೌನ್ ಫಾಲ್ ಆಗ್ಬಿಟ್ರೆ ಜೀವನದಲ್ಲಿ ಇರ್ಬಂದಿರೋ ಯೋಚನೆ ಎಲ್ಲ ಮಾಡಿ ಇರುಗರ ಮೇಲೆಲ್ಲ ಕೋಪ ಮಾಡ್ಕೊಂಡು ಹೊರಗೆ ಸತ್ತೋಯ್ತು. ಎಂತ ಮೋಟಿವೇಶನ್ ಸಿಕ್ಕೊಟ್ಟಾಗ ಪ್ರದೀಪ್ ಅಣ್ಣ ನಿನ್ ಮುಂದೆ ಇದ್ರು ಅರ್ಥ ಆಯ್ತು ಅನ್ಸುತ್ತೆ. ನಾನೇ ಅವ್ರಿಗೆ ಹೇಳ್ಕೊಟ್ಟಿದ್ದು. ಪ್ರದೀಪ್ ಅಣ್ಣ ಆಮೇಲೆ ಇನ್ಯಾರು ಮೋಟಿವೇಶನ್ ಸ್ಪೀಚ್ ಕೊಟ್ಟರು. ಆರ್ಯ ಅವ್ರದ್ದು ಗುರುಜಿನ ನಿನ್ ಮೇಲೆ ಇಲ್ಲ. ಹೆಸರನ್ನ ನೀನ್ ಕರಿಬಾರ್ದು. ಗೈಸ್ ಈ ಪ್ಲೇಸ್ ಅನ್ನ ನೋಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ನೋಡಿ ಸಕ್ಕತ್ತಾಗೈತೆ. ಯಾರು ಬರ್ಬೇಕು ಅನ್ಸುತ್ತೆ ಬನ್ನಿ. ಇವಾಗ ಹೇಮಾವತಿ ನದಿಗೆ ಚಿಕ್ಕದಾಗಿ ಒಂದು ಅಣೆಕಟ್ಟು ಕಟ್ಟಿದ್ರು. ಸೊ ಅಣೆಕಟ್ಟಲ್ಲ, ಬರೀ ಕಟ್ಟೆ. ಗೈಸ್ ಚಿಕ್ಕದಾಗಿ ಒಂದು ಕಟ್ಟೆ ಕಟ್ಟಿದ್ರು, ಅದನ್ನ ನೋಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಸಕ್ಕತ್ತಾಗಿದೆ ಪ್ಲೇಸು. ಚಂದ್ರಲಮ್ಮನ ದೇವಸ್ಥಾನಕ್ಕೆ ಬರೋರು ಯಾರು ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೋದಿದ್ರೆ ಬಂದು ನೋಡ್ಕೊಂಡು ಹೋಗಿ. ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ಸೊ ಸಕ್ಕತ್ತಾಗಿತ್ತು ಪ್ಲೇಸು, ಅದನ್ನ ನೋಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ನಡಿ ಇಲ್ಲಿ ಬೇಗ. ನೋಡಕ್ ಬರೋರ್ಗಿಂತ ಫೋಟೋ ಕಳಕ್ ಬರೋರೇ ಜಾಸ್ತಿ ಅನಿಸ್ತದೆ. ಯಾರಿಗೂ ಗೊತ್ತಿಲ್ವಲ್ಲ, ಲೋಕಲ್ ಅಷ್ಟೇ ಅಲ್ವಾ. ಎಲ್ರು ಬನ್ನಿ, ಸ್ವಲ್ಪ ಜಾಸ್ತಿ ಜನ ಬಂದ್ರೆ ಇಲ್ಲಿ ಸ್ವಲ್ಪ ಇದೆಲ್ಲ ಕಡಿಮೆ ಆಗುತ್ತೆ ಆಕ್ಟಿವಿಟೀಸ್. ಬನ್ನಿ ನೋಡ್ಕೊಂಡು ಹೋಗಿ. ಈ ಪ್ಲೇಸ್ ನ ನಿನಗೆ ತೋರಿಸಿದೀನಿ. ಇದ್ರದ್ ಬಗ್ಗೆ ಏನಾದ್ರೂ ಏನಾದ್ರು ಒಂದ್ ಮಾತು, ಒಂದ್ ಥ್ಯಾಂಕ್ಸು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ ಇದೆ. ನಮ್ಮ ಅಣ್ಣ ಒಬ್ಬ ಯೂಟ್ಯೂಬರ್ ಪಾಪ. ಕಂಫರ್ಟಬಲ್ ಆಗಿ ಇಟ್ಕೋ ಫೋನ್. ಇಟ್ಕೊಂಡಿರೋದು ಇಲ್ಲಂಗೆ ಹಂಗಲ್ಲ ಇಟ್ಕೊಳ್ಳೋದು, ಕೊಡಿರಿ ಫೋನ್. ಹಿಂಗೆ ಇಟ್ಕೊಳ್ಳೋದು ಫೋನ್. ಹಿಂಗೆ? ಒಂದ್ ಫೋನ್ ಇಟ್ಕೊಳಕ್ ಬರೀಕಿಲ್ಲ, ಏನಿಲ್ಲ, ಯಾವ ಇವೆಲ್ಲ ಲೇ. ನನ್ ಕೆಲ್ಸ ಇದಲ್ಲ ಅಣ್ಣ, ನಾ ಮಾಡೋ ಕೆಲ್ಸ ಬೇರೆ. ನಿನ್ನ ನಾನು ಫೋಟೋ ಕ್ಯಾಮ್ರಾಮನ್ ಆಗಿ ಇಟ್ಕೋಬೇಕು ಅನ್ಕೊಂಡಿದೀನಿ. ಸಂಬಳ ಕೊಟ್ಟಿಯ ಹಿಂಗೆ? ಸಂಬಳ ಕೊಡ್ತೀನಿ. ಹಿಂಗೆ ಕಚ್ಕೋಬೇಕು ಕೈ ಕಚ್ಕೊ. ಗೈಸ್ ಹೇಮಗಿರಿ ಕಟ್ಟೆನ ನೋಡ್ಕೊಂಡು ಇದೆ ನೋಡಿ ಹೇಮಗಿರಿ ಬೆಟ್ಟ. ಇದ್ರದ್ದು ಒಂದು ವಿಡಿಯೋ ಮಾಡಿದೀನಿ, ಇವಾಗ ಐ ಕಾರ್ಡಲ್ಲಿ ಅದ್ರ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ವರ್ಷನೂ ಕೂಡ ಜಾತ್ರೆ ನಡೀತದೆ. ಅದು ಡಿಸೆಂಬರ್ ಟೈಮಲ್ಲಿ ನಡೀತದೆ. ಜಾನ್ವರಿ ಜಾನ್ವರಿ ಆದ್ಮೇಲೆ, ಡಿಸೆಂಬರ್ ಅಂತ ತಪ್ಪಾಗಿ ಹೇಳ್ಬಿಟ್ಟೆ, ಜಾನ್ವರಿ ಟೈಮಲ್ಲಿ ನಡೀತದೆ. ಸೊ ಸಕ್ಕತ್ತಾಗೈತೆ ಪ್ಲೇಸು. ಓಕೆ ನೋಡಿದೆ ಮೇಲ್ಗಡೆ ಈ ಮೆಟ್ಲಲ್ಲಿ ಹೊತ್ಬೋದು, ಬೈಕ್ ಕೂಡ ಹೋಗುತ್ತೆ. ಹಂಗಾಣ ಕಳ್ಸ್ಕೊಂಡು ಹೋಗ್ತೀನಿ ಅಂತ. ಅದೇ ಕಟ್ಟು ಹೊಡ್ಸ್ಬಿಟ್ಟು ಇನ್ನೊಂದ್ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಾರಲ್ಲ. ಹೌದಾ? ಓಕೆ ಆಯ್ತು. ಕಟ್ಟಾಡಿಸ್ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಹೋಗ್ಬಾರ್ದಂತೆ. ಸೊ
ಸೊ ಅದಕ್ಕೆ ಇವಾಗ ದೇವಸ್ಥಾನದ ಹತ್ರ ಹೋಗಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಹಿಂಗ್ ಮಾಡ್ಬೇಕಾದ್ರೆ ಹೋಗ್ಬೋದು. ಸೊ ಈ ಸರ್ಕಲ್ ಅಲ್ಲಿ ಹಸು ನಿಲ್ಸಿರೋದಿಲ್ಲ, ಎತ್ತು ಜಾತ್ರೆ ಮಾಡ್ತಾರೆ ಅಂತಾನೆ ಹೌದೌದು. ಕಲ್ಯಾಣ ವೆಂಕಟರಮಣ ಸ್ವಾಮಿ ಇಲ್ಲಿ ಹಳ್ಳಿಕಾರ ಎತ್ಕೊಂಡ್ ಜಾತ್ರೆ ನಡೆಯೋದು ಜಾಸ್ತಿ. ಸೊ ಆ ಜಾತ್ರೆಗೆ ನಾನು ಬಂದಿದ್ದೆ ಒಂದ್ಸರಿ. ಸೊ ಅದನ್ನು ಕೂಡ ವಿಡಿಯೋ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ. ಹಾಗೇನೆ ಸಖತ್ ನಡೀತಾ ಇರ್ತದೆ ಜಾತ್ರೆಗಳೆಲ್ಲ, ಚೆನ್ನಾಗೈತೆ. ಇವಾಗ ನಾವು ಚೆನ್ನಕಲ್ಲಮ್ಮ ದೇವಸ್ಥಾನ ಮುಗಿಸ್ಕೊಂಡು ಆ ಕಟ್ಟೆ ನೋಡ್ಕೊಂಡು ಇವಾಗ ಕೇರ್ಪೇಟೆಗಾನೆ ಬೇರೆ ರೂಟಲ್ಲಿ ಹೋಗ್ಬೇಕು ಅಂದ್ಕೊಂಡು ಕೇರ್ಪೇಟೆ ರೂಟಲ್ಲಿ ಹೋಗ್ತಾ ಇದ್ವಿ. ಇಷ್ಟು ದಿನ ಕೇರ್ನಗರ ರೂಟಲ್ಲಿ ಹೋಗ್ತಿದ್ವಿ. ಇವಾಗ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಕೊಂಡು ಕೇರ್ಪೇಟೆ ರೂಟಲ್ಲಿ ಹೋಗ್ತಾ ಇದ್ವಿ. ಎಲ್ಲ ರೂಟ್ ಎಂಜಾಯ್ ಮಾಡ್ಬೇಕು ಗೈಸ್. ಒಂದೇ ರೂಟಲ್ಲಿ ಇಟ್ಕೊಬಾರ್ದು, ಸ್ಟಿಫನ್ ಆಗ್ಬಾರ್ದು, ಅಡ್ವೆಂಚರ್ ಆಗಿರ್ಬೇಕು. ಅಡ್ವೆಂಚರ್ ಅಡ್ಡ ತಂಗಿ ಅಂದ್ರೆ ಈ ರೀತಿ ಎಲ್ಲ ಮಾಡ್ಬೇಕು. ಅಡ್ವೆಂಚರ್ಸ್ ಮಾಡಬೇಕು. ಆದ್ರೆ ನಮ್ಮ ಅಣ್ಣ ಕರ್ಕೊ ಹೋಗಲ್ಲ ಎಲ್ಗೂ. ಗೈಸ್ ಅದು ಒಂದ್ ಕಾಲ ಬರ್ತದೆ. ನಾನು ಟ್ರಕ್ ಮಾಡ್ಬೇಕು ಅಂತ ಕೇಳಿ ಸುಮಾರು ದಿನ ಆಯ್ತು, ಅದಕ್ಕೂ ಕರ್ಕೊ ಹೋಗಿಲ್ಲ. ನಾನ್ ಮಡಿಕೇರಿನೇ ನೋಡಿಲ್ಲ ಗಾಯ್ಸ್. ನಾನ್ ಮಡಿಕೇರಿ ನೋಡ್ಬೇಕು ಅಂತ ಕೇಳಿ 3 ವರ್ಷ ಆಯ್ತು, ಅದಕ್ಕೂ ಕರ್ಕೊ ಹೋಗಿಲ್ಲ. ಒಂದ್ ಸ್ವಲ್ಪ ನಾನು ಮಾತಾಡಕ್ಕೆ ಚಾಮುಂಡಿ ಬೆಟ್ಟ ಕರ್ಕೊ ಹೋಗ್ತೀನಿ ಅಂದ, ಅಲ್ಲಿಗೂ ಕರ್ಕೊ ಹೋಗ್ಲಿಲ್ಲ. ಬರೀ ವಟ 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 ಆಗದಿ. ಒಂದ್ ನಿಮಿಷ ನಾನ್ ಸ್ವಲ್ಪ ಮಾತಾಡಕಂಟ ಇರು ಒಂದ್ ನಿಮಿಷ. ಗೈಸ್ ಈ ವರ್ಷ ನಾವು ಆಲ್ರೆಡಿ 3 ಟ್ರಿಪ್ ಹೋಗಿದೀವಿ. ಕೇರಳ ಆಳುಮೂಳು ಕಡ್ಡಿ ಕಸ ಅನ್ಕೊಂಡು ಮತ್ತೆ ಅದಕ್ಕೆ ಇದಕ್ಕೆಲ್ಲ ಪ್ರಾಬ್ಲಮ್ ಆಗಿ ಕೂತದೆ. ದುಡ್ಡಿಲ್ದಿರೋ ಟೈಮಲ್ಲಿ ಹಿಂಗ ಆಡಿದ್ರೆ ಹೆಂಗ? 4 ರೂಟ್ ಅವ ನೋಡ್ಬೇಕಾ? ಬೇಡ ಆಗಿದಾಗೋಲಿ ಜೊತೆಗೆ ಹೋಗದ ಟ್ರಿಪ್ ಆಗಿತ್ತಲ್ಲ, ಅದಕ್ಕೋಸ್ಕರನೇ ಕರ್ಕೊಂಡು ಹೋಗಿಲ್ಲ ಅಷ್ಟೇನೆ. ಆಮೇಲೆ ಇನ್ನೂ ಒಂದು ರೀಸನ್ ಇತ್ತು, ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಸೊ ಇನ್ನೂ ಸ್ವಲ್ಪ ನಮ್ಮ ಫೈನಾನ್ಸ್ ಅಲ್ಲಿ ಸ್ಟೇಬಲ್ ಆಗಿದ್ರೆ ಸುತ್ತಾಡ್ಬೋದು. ಅದು ಒಂದು ಕಾಲ ಬರ್ತದೆ ಅನ್ನೋ ನಂಬಿಕೆ ನನಗೆ ಐತೆ. ಸೊ ಸುತ್ತಾಡಕೈತದೆ. ಬನ್ನಿ ಗೈಸ್, ಇನ್ನ ಏನು ಏಜ್ ಏನು ಮಕ್ಕಳಾಗಿಲ್ಲ, ಸುತ್ತಾಡೋದ. ಇವಾಗ ಸದ್ಯಕ್ಕೆ ಸ್ಟೇಬಲ್ ಆಗಿ ನಿಂತ್ಕೋಬೇಕು, ನಿಂತ್ಕೊಳ್ಳೋಣ. ಯಾವ ರೂಟ್ ಅಂತಾನೆ ಗೊತ್ತಿಲ್ಲ, ಹೋಯ್ತಾ ಇದೀವಿ. ಆದ್ರೂ ಒಂಥರ ಚೆನ್ನಾಗಿದೆ, ಗಾಳಿ ಅದೇನೋ ಗೊತ್ತಿಲ್ಲದಿರೋ ರೂಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂಥರ ಚಂದ. ನೋಡಿಲ್ದಿರೋ ರೂಟ್ ಅಲ್ಲಿ ಹೊಸದಾಗಿ ಏನಾದ್ರು ಹೋಗ್ತೀವಿ ಅಂದ್ರೆ ಅದು ಮಂಡ್ಯ ಡಿಸ್ಟಿಕ್ ಬಂದ್ರೆ ನನ್ಗೆ ಏನೋ ಒಂಥರ ಖುಷಿ. ಮಂಡ್ಯ ಡಿಸ್ಟಿಕ್ ನೋಡಕ್ಕೆ ಒಂಥರ ಚಂದ. ಮೈಸೂರನ್ನಾದ್ರು ಮಂಡ್ಯ ಡಿಸ್ಟಿಕ್ ನೋಡಕ್ ಒಂಥರ ಚಂದ. ನಮ್ದೇ ಊರು ಅನ್ನೋ ಒಟ್ಟಿಗೆ ಇರ್ತದೆ ನನಗೆ. ಯಾವ ಡಿಸ್ಟಿಕ್ ಹೋದ್ರೆ ನನ್ಗೆ ಅಷ್ಟೊಂದು ಒಂದ್ಸಲ ಲೈಕ್ ಇದು ನಮ್ದು, ಇದು ನಮ್ ತರ ಅನ್ನೋ ತರ ಒಂದ್ಸಲ. ಅದೇ ಮಂಡ್ಯಕ್ಕೆ ಬಂದ್ರೆ ಮಾತ್ರ ಎಲ್ಲ ನಮ್ಮೂರ್ ಪಕ್ಕದ ಊರೇನೋ ಅನ್ಸುತ್ತೇವೆ. ಅದಕ್ಕೆ ಯಾರಾದ್ರೂ ಹೆಣ್ಣಿದ್ರೆ ಹೆಣ್ ಕೊಡಿ ನಮ್ಮ ಅಣ್ಣಂಗೆ. ಮಂಡ್ಯ ಅಂದ್ರೆ ಮಂಡ್ಯ ಜನಗಳು ಅಂದ್ರೆ ನನಗೆ ಅಷ್ಟು ಇಷ್ಟ. ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ಕೈತೆ, ಅದಕ್ಕೆ ಊಟ ಬಂದಿದ್ದೀವಿ. ಒಂದು ವಾಟರ್ ನನ್ನ ತಂಗಿಗೆ ಲೋಟಸ್ ಬೇಕಂತೆ, ಅದಕ್ಕೆ ಇಲ್ಲೊಂದು ಕೆರೆ ಐತೆ. ಅದಕ್ಕೆ ಇಲ್ಲಿ ಲೋಟಸ್ ಕಿತ್ಕೊಬ್ರಕ್ಕೆ ಅನ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಏನಾರ ಬಿದ್ದೇನಾರು ಮುಳುಗೋದ್ರೆ ನೀನೇ ಜವಾಬ್ದಾರಿ. ಬಿದ್ದೇನಾರು ಮುಳುಗೋದಾಗ ಅವರೇ ಜವಾಬ್ದಾರಿ. ನೋಡಿ ವೈಟ್ ಲೋಟಸ್ ಇರೋದು ಇಲ್ಲಿ ಗೈಸ್. ಒಂದು ಲೋಟಸ್ ಐತೆ ನೋಡಿ, ಹತ್ರದಲ್ಲಿ ಬರ್ತಾಯಿದ್ದೀನಿ. ಕಿತ್ಬಿಟ್ಟೆ ಸಾಧಿಸ್ಬಿಟ್ಟೆ. ಅಯ್ಯೋ, ಕಾಲೆಲ್ಲ ಗಲೀಜಾಗೋಯ್ತು ಗೈಸ್. ಫೈನಲಿ ಕಷ್ಟಪಟ್ಟು ಒಂದು ಲೋಟಸ್ನ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ನನ್ನ ತಂಗಿಗೋಸ್ಕರ ಎಷ್ಟು ಕಷ್ಟಪಟ್ಟು ಒಂದು ಲೋಟಸ್ ಕಿತ್ಕೊಂಡಿದ್ದೀನಿ ಅಂತ. ಸಿಕ್ಕಾಪಟ್ಟೆ ಕೆಸರಿತ್ತು. ನಾನಿಲ್ಲಿ ಕಷ್ಟಪಟ್ಬಿಟ್ಟು ಲೋಟಸ್ ಕಿತ್ಕೊಂಡ್ಬತ್ತಿದ್ರೆ ವಿಡಿಯೋ ಮಾಡ್ಕೊಂಡಿತ್ತವಳೆ. ಯಾವ ಇವೆಲ್ಲಲ್ಲಿ ಒಂದೇ ತಂದಿದೆಯಲ್ಲ ಅಂತೆ. ಇದಕ್ಕೆ ಜೀವ ಬಾಯಿಗೆ ಬರ್ಸ್ಕೊಂಡು ಕೂತು ತಂದಿದ್ದೀನಿ. ಹೇಗನ್ನಿಸ್ತು? ಅಷ್ಟೇ, ಇದೇ ಖುಷಿಗೆ ಒಂದು ಬಿರಿಯಾನಿ. ನೀನು ದುಡ್ಡು ಕೊಟ್ಟಿಲ್ವಲ್ಲ, ಹೆಂಗ KRS ಕೊಯ್ತಿದ್ವಲ್ಲ, ಫಿಶ್ ಕೊಡ್ಸ್ಬಿಡು.
ಬರೀ ನೋಡೋದ ಕೊಡಿಸ್ತೀನಿ ಅಂದಿಲ್ಲ. ನಿನಗೋಸ್ಕರ ಎಷ್ಟು ಕಷ್ಟಪಟ್ಬಿಟ್ಟು ನಾನು ಲೋಟಸ್ ಕಿತ್ಕೊಂಡು ಬಂದಿದ್ದೀನಿ. ಒಂದು ಫಿಶ್ ಕೊಡ್ಸೋಕ್ಕಾಗಲ್ಲ ಗೈಸ್ ನೋಡಿ. ನನಗೆ ಆ್ಯಕ್ಚುಲಿ ಪಿಂಕ್ ಕಲರ್ದು ಇನ್ನೂ ಇಷ್ಟು ಅಗ್ಲ ಇರುತ್ತಲ್ಲ ಲೋಟಸ್, ಇನ್ನೂ ಇಷ್ಟು ಅಗ್ಲ. ಅಲ್ಲಿ ಹೆಂಗೋ ಇರೋದನ್ನ ಕಿತ್ಕೊಂಡು ಬಂದಿದ್ದೀನಿ ಅನ್ನೋದಿಲ್ಲ ಅಲ್ಲ ಹೇಳ್ತಿರೋದು ಗೈಸ್. ಪಾಸಿಟಿವ್ ಆಗಿ ತಗೋಬೇಕು. ಕೃತಜ್ಞತೆನೇ ಇಲ್ಲ ಗೈಸ್. ಇದೆ ನನಗೆ ಫುಲ್ ಜೀವ ಹೆಂಗ್ ನಡುಕ್ತಾ ಇತ್ತು ಗೊತ್ತಾ. ನಮ್ಮಣ್ಣ ಏನಾದರೂ ಅಲ್ಲಿ ಕೆಸರಲ್ಲಿ ಮುಳುಗೋಗ್ಬಿಟ್ರೆ ಇನ್ನೊಬ್ಬ ಇಂಥ ಚಿನ್ನದಂತ ಅಣ್ಣ ನನ್ನ ಎಲ್ಲಿಂದ ತರಲಿ ಅಂತ. ಬರೀ ಡವ್ವು ಗೈಸ್, ಬರೀ ಡವ್ವು. ಎಂಥ ಡವ್ ಮಾಡ್ತಾರೆ ಅಂದರೆ ಕಟಾಪ ಆಯಿತು. ಹುಷಾರಾಗಿ ಇಟ್ಕೊ ಹೋಗಲಿ ಆಯಿತು. ಹಾಂ ಗೈಸ್, ಹೋಯ್ತಾ ರೋಡಲ್ಲಿ ಇಲ್ಲಿ ಪನ್ನಗಡೆ ಹತ್ರ ಲೋಟಸ್ನ ಕಿತ್ಕೊಂಡಾಯ್ತು. ಇಲ್ಲಿಂದ ಇವಾಗ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನು ಸ್ವಲ್ಪ ಏನೇನೋ ಕೆಲಸ ಐತೆ. ಸೊ ಎಲ್ಲನೂ ಕೂಡ ಮುಗಿಸೋಣ ಬನ್ನಿ ಗೈಸ್. ಲ್ಯಾಂಡ್ ಸ್ಟಾನ್ ಬಿಲ್ಡಿಂಗ್ ಬಂದ್ಬಿಟ್ಟು ಒಂದು ಬುಕ್ ತಗೋಬೇಕಿತ್ತು. ಸೊ ತಗೋತಾ ಇದ್ದೀವಿ, ಒಂದು ಬುಕ್ ತಗೋತಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಗೈಸ್ ಲ್ಯಾಂಡ್ ಸ್ಟಾನ್ ಬಿಲ್ಡಿಂಗ್ ಬಂದಿರೋದು ಗೈಸ್. ತ್ರಿವೇಣಿ ಐಸ್ ಕ್ರೀಮ್ ತಿನ್ನೋಕ್ಕೆ ಹೇಳ್ಕೊಂಡು ಬಂದಿದ್ದೀವಿ. ಪಾಪ ತಿನ್ನಪ್ಪ, ಬಾಣಿಸ್ಕೊಬಿಟ್ಟಿದ್ದಾರೆ ತಿನ್ನು. ಏನಂದ್ರೆ ನಾನು ಫಸ್ಟ್ ತಿಂತೀನಿ. ಹ್ಞೂ, ನನಗೆ ಹಬ್ಬ ಸಾಕು ಅನ್ಸುತ್ತಲ್ಲ. ನಿನಗೆ ಅನ್ಸೋದೇ ಇಲ್ಲ, ನೀನು ದನ ಇದ್ದಂಗೆ. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಖಾರ ಆದರೆ. ನಿನ್ಗೆ ಇನ್ನೂ ಈ ಥರದ್ದು ಇನ್ನೂ ಎರಡು ಕೊಟ್ಟರು ಸಾಕು ಅನ್ಸ್ಕೊಳ್ಳಲ್ಲ ನೀನು. ಗುಲ್ಕನ್ ಹಾಕಿದ್ದಾರೆ, ಗುಲ್ಕನ್ ಕಾಣಿಸ್ತಿಲ್ಲ. ಹಾಕಿದ್ದಾರೆ ಕತೆ ಎಲ್ಲ ಕೆಳಗಿರುತ್ತೆ. ನಿಮಗೆ ಬನಾನಾ ಜೊತೆ ಗುಲ್ಕನ್. ನೀನು ನನಗೊಂದು ಗುಲ್ಕನ್ ಡಬ್ಬಿ ತಗೊಳ್ಬಾರ್ದು. ಆಲ್ರೆಡಿ 5 ಗಂಟೆ ಆಯಿತು. ಸೊ ಬಾಯ್ ಹೊಸ ಗೈಸ್ ಇಷ್ಟೇ. ಇವಾಗ ಬಾಯ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಡೈಲಿ ಕಂಟೆಂಟ್ಗಳು ಬರ್ತಾನೆ ಇರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಏನು ಮುಖ ನೋಡ್ತಿದ್ಯಾ? ಬಾಯ್. ಟೈಮ್ ಆಯ್ತು ಬ್ರೋ. ಏನೋ ವಾಲಿಬಾಲ್ ಆಡೋಕೆ ಫೋನ್ ಮಾಡ್ತಾರೆ ನಮ್ಮ ಮೈಕ್ಲಿಗ. ಕಾಲು ನೆಟ್ಟಗೆ ಮಾಡ್ಕೊ ಫಸ್ಟು ಸ್ವಪ್ನಾಗ್ಬಿಟ್ಟಿಯೇ. ಟೋಪಿ ಕೊಡು ಗೈಸ್. ಇವಾಗ ನನ್ನ ತಂಗಿನ ಮನೆಗೆ ಬಿಟ್ಬಿಟ್ಟು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಸಿಗಮ್ಮ ನೆಕ್ಸ್ಟ್ ವೀಡಿಯೋನಲ್ಲಿ. ಬಾಯ್.